ನಮ್ಮ ಸಂಪ್ರದಾಯದಲ್ಲಿ ಮುಖ್ಯವಾಗಿ ಯಾವುದೇ ಶುಭ ಕಾರ್ಯಗಳು ಜರಗಲಿ ಅದಕ್ಕೆ ನಾವು ಪೂಜೆಗೆ ಬೇಕಾಗುವ ವಸ್ತುಗಳು ಅರಿಶಿಣ, ಕುಂಕುಮ, ಹೂಗಳು ಮತ್ತು ತೆಂಗಿನಕಾಯಿ ಅಲ್ವೇ. ತೆಂಗಿನಕಾಯಿಗೆ ಹೆಚ್ಚಿನ ಆದ್ಯತೆ ಇದೆ. ಯಾಕಂದ್ರೆ ಏನೂ ಇರಲಿಲ್ಲ ಅಂದ್ರೆ ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡಿ ಪೂಜೆಯನ್ನ ಮುಗಿಸ್ತಾರೆ. ಅದು ಚಿಕ್ಕ ಪೂಜೆ ಆಗಿರ್ಲಿ ದೊಡ್ಡ ಪೂಜೆ ಆಗಿರ್ಲಿ ತೆಂಗಿನಕಾಯಿ ಇಲ್ಲದೆ ಪೂಜೆಗಳು ಆಗೋದೇ ಇಲ್ಲ. ಇನ್ನು ಸಾಮಾನ್ಯವಾಗಿ ತೆಂಗಿನಕಾಯಿಗೆ ಅನಾದಿ ಕಾಲದಿಂದಲೂ ಒಂದು ಧಾರ್ಮಿಕ ಪ್ರಾಶಸ್ತ್ಯವನ್ನ ಹೊಂದಿದ ಕಾಯಿ ಎಂದು ಹೇಳ್ತಾರೆ. ಇನ್ನು ತೆಂಗಿನಕಾಯಿ ಅಂದ್ರೆ ಮನುಷ್ಯನ ತಲೆಯಂತೆ ಭಾವಿಸುತ್ತಿರಂತೆ. ಯಾಕಂದ್ರೆ ತೆಂಗಿನಕಾಯಿ ಮೇಲೆ ಇರುವ ಬೇರುಗಳು ಮನುಷ್ಯನ ಕೂದಲು, ಗುಂಡಿನ ಆಕಾರ ಮನುಷ್ಯನ ಮುಖ, ತೆಂಗಿನಕಾಯಿ ಒಳಗಿರುವ ನೀರು ರಕ್ತ, ಒಳಗೆ ಇರುವ ಕೊಬ್ಬರಿ ಮನಸ್ಸಿನ ಸಂಕೇತ. ಆದ್ರೆ ಇವೆಲ್ಲವನ್ನ ಸೇರಿಸಿ ಒಂದು ತೆಂಗಿನಕಾಯಿಯನ್ನ ಭಗವಂತನಿಗೆ ಶ್ರದ್ಧಾ ಭಕ್ತಿಗಳಿಂದ ಒಡೆದ್ರೆ ಮನುಷ್ಯ ತನ್ನನ್ನು ತಾನು ಸಮರ್ಪಿಸಿಕೊಂಡಂತೆ. ಹೀಗೆ ಮನೆಯಲ್ಲಿ ಪೂಜೆ ಆಗಲಿ ಅಥವಾ ದೇವಾಲಯಗಳಲ್ಲಿ ಪೂಜೆಗಳಾಗಲಿ ಪೂಜೆ ಮಾಡುವಾಗ ಮಾತ್ರ ಖಂಡಿತವಾಗಿ ತೆಂಗಿನಕಾಯಿಯನ್ನ ಹೊಡಿತೀವಿ. ಇನ್ನು ತೆಂಗಿನಕಾಯಿ ತುಂಬಾ ಚೆನ್ನಾಗಿದ್ರೆ ಕೊಬ್ಬರಿ ಬೆಳ್ಳಗಿರುತ್ತೆ, ತೀರ್ಥ ತುಂಬಾ ಸಿಹಿಯಾಗಿರುತ್ತೆ. ಅದರಿಂದ ನಿಜವಾಗ್ಲೂ ಮನಸ್ಸಿಗೆ ಪ್ರಫುಲ್ಲವಾಗುತ್ತೆ. ಇನ್ನು ತೆಂಗಿನಕಾಯಿ ಹೊಡೆಯುವಾಗ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಬಯಕೆಯನ್ನ ಮನದಲ್ಲಿ ಇಟ್ಕೊಂಡು ತೆಂಗಿನಕಾಯಿ ಹೊಡಿತೀವಿ. ಆ ತೆಂಗಿನಕಾಯಿ ಹೊಡೆದಾಗ ಅದರ ಒಳಗಡೆ ಏನಾದ್ರೂ ಹೂ ಬಂತು ಅಂತ ಇಟ್ಕೊಳ್ಳಿ, ಅದು ಹೊಸದಾಗಿ ಮದುವೆ ಆದವರಿಗೆ ಸಂತಾನ ಯೋಗವನ್ನ ಸೂಚಿಸುತ್ತದಂತೆ. ಇನ್ನು ಸಾಮಾನ್ಯವಾಗಿ ತೆಂಗಿನಕಾಯಿ ಹೊಡೆಯುವಾಗ ನಾನಾ ಬಗೆಯ ಆಲೋಚನೆಗಳು ಬರ್ತಾ ಇರ್ತವೆ. ಏನು ಹೊಡೆದ್ರೆ ಹೂ ಬಂದ್ರೆ ಕೆಟ್ರೆ, ಅಥವಾ ಉದ್ದ ಹೊಡೆದ್ರೆ ಅಡ್ಡ ಹೊಡೆದ್ರೆ, ಹೀಗೆ ಏನ್ ಹೊಡೆದ್ರೆ ಏನಾಗುತ್ತೋ ಅನ್ನುವ ಒಂದ್ ಸ್ವಲ್ಪ ಸಂದೇಹ ಸಂಶಯಗಳು ಮನದಲ್ಲಿ ಕಾಡೋದುಂಟು. ಇನ್ನು ಹೀಗೆ ಒಂದು ವೇಳೆ ಮನೆಯಲ್ಲಿ ಪೂಜೆ ಮಾಡಿದಾಗ, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗಿದಾಗ ಆ ಕಾಯಿ ಹೊಡೆದಾಗ ಅದರಲ್ಲಿ ಹೂ ಬಂತು ಅಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಮುಖ್ಯವಾಗಿ ಹೊಸದಾಗಿ ಮದುವೆ ಆದವರಿಗೆ ಸಂತಾನದ ಭಾಗ್ಯವನ್ನ ಅದು ಸೂಚಿಸ್ತದಂತೆ. ಇನ್ನು ಒಂದು ತೆಂಗಿನಕಾಯಿ ಒಂದು ವೇಳೆ ನೀವೇನಾದ್ರೂ ಉದ್ದವಾಗಿ ಒಡೆದ್ರು ಅಂತ ಇಟ್ಕೊಳ್ರಿ, ಉದ್ದವಾಗಿ ಅದು ಒಡಿತು ಅಂದ್ರೆ ನೀವು ಎತ್ತರೆತ್ತರಕ್ಕೆ ಅದು ಬೆಳೆಯುವುದನ್ನ ಸೂಚಿಸುತ್ತದಂತೆ. ಮನೆಯಲ್ಲಿ ಸೊಸೆಗಾಗಲಿ ಮಗಳಿಗಾಗಲಿ ಸಂತಾನ ಯೋಗ ಬರ್ತಿದೆ ಎನ್ನುವ ಸೂಚನೆಯಂತೆ ಅದು. ಇನ್ನು ಸರಿಸಮ ಭಾಗವಾದಂತಹ ಭಾಗದಲ್ಲಿ ತೆಂಗಿನಕಾಯಿಯನ್ನ ಒಡೆದ್ರೆ ಅದು ಶುಭ ಸೂಚನೆ ಅಂತ ಹೇಳ್ತಾರೆ. ಮನೆಯಲ್ಲಿ ಒಳ್ಳೆಯ ಕಾರ್ಯಗಳು ಜರುಗುತ್ತವೆ ಅಂತ ಕೂಡ ಹೇಳ್ತಾರೆ. ಇನ್ನು ಸಾಮಾನ್ಯವಾಗಿ ತೆಂಗಿನಕಾಯಿ ಕೆಟ್ಟದ್ದಾಗಿ ಒಡೆದಾಗ ಅಂದ್ರೆ ಒಡೆದ ಮೇಲೆ ಅದು ಕೊಳೆತೋ ಅಥವಾ ಕೆಟ್ಟು ಹೋಗಿತ್ತೋ ಕಾಯಿ ಇತ್ತು ಅಂದ್ರೆ ಬಹಳಷ್ಟು ಸಂಶಯಗಳು ಮನೆಯಲ್ಲಿ ಕಾಡುತ್ತವೆ. ಯಾಕಂದ್ರೆ ಅದು ಭಗವಂತನಿಗೆ ಅರ್ಪಿಸಿದ ಕಾಯಿ, ಅದು ಕೆಟ್ಟು ಹೋಯಿತು, ಅದರಿಂದ ನಮ್ಗೆ ಏನು ದೋಷ ಬರುತ್ತದೋ ಅಥವಾ ಏನು ಕೆಡುಕು ಜರುಗುತ್ತದೋ ಅಥವಾ ಏನು ಹಾನಿ ಆಗುತ್ತದೋ ಎನ್ನುವ ಆಲೋಚನೆಗಳು ಮನಸ್ಸಿನಲ್ಲಿ ಒಂದರ ಹಿಂದೆ ಒಂದು ಸುಳಿದು ಭಯವನ್ನ ಏರ್ಪಡಿಸುತ್ತವೆ. ಒಂದು ವೇಳೆ ಮನೆಯಲ್ಲಿ ತೆಂಗಿನಕಾಯಿ ಏನಾದ್ರೂ ಕೊಳೆತದ್ದು ಒಡೆದಿತ್ತು ಅಂತ ಇಟ್ಕೊಳ್ಳಿ, ಅದರಿಂದ ಯಾವುದೇ ಪ್ರಕಾರದ ಭಯ ಪಡುವ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಹಾಗೆ ಒಡೆದಾಗ ನಾವು ಅದು ತೆಗೆದು ಪಕ್ಕಕ್ಕಿಟ್ಟು ಪೂಜೆಯಿಂದ ಎದ್ದು ಕೈ ಕಾಲು ಮುಖವನ್ನ ತೊಳೆದುಕೊಂಡು ಮತ್ತೊಂದು ತೆಂಗಿನಕಾಯಿ ತೆಗೆದುಕೊಂಡು ಒಡೆದು ಪೂಜೆಯನ್ನ ನೈವೇದ್ಯವನ್ನ ಮುಗಿಸ್ಬೇಕು. ಇನ್ನು ಒಂದು ವೇಳೆ ಹಾಗೆ ಕೆಟ್ಟು ಹೋಗಿದೆ ಅಂದ್ರೆ ದೇವರ ಮೇಲಿಂದ ದೃಷ್ಟಿ ಹೋಗಿದೆ ಎಂದು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಸಾಮಾನ್ಯವಾಗಿ ಕೆಟ್ಟ ತೆಂಗಿನಕಾಯಿ ಹೊಡೆದ್ರೆ ಸಾಕಷ್ಟು ಸಂಶಯಗಳು ಬರುತ್ತೆ. ಅದು ಎಂತಹದ್ದು ಸಂಶಯ ಇಲ್ಲ, ಅದರಿಂದ ಒಳ್ಳೇದೇ ಆಗುತ್ತೆ ನಿಮಗೆ. ಅದು ಮನೆಯ ಮತ್ತು ದೇವರ ದೃಷ್ಟಿ ಹೋಗಿದೆ ಅಂತ ಭಾವಿಸುತ್ತಾ ನಾವು ಮತ್ತೊಂದು ತೆಂಗಿನಕಾಯಿಯನ್ನು ಹೊಡಿಬೇಕು. ಇನ್ನು ಪುರಾಣಗಳಲ್ಲಿ ಹೇಳಿರುವಂತೆ ಶ್ರದ್ಧಾ ಭಕ್ತಿಗಳಿಂದ ಭಗವಂತ ಕೇವಲ ಜಲವನ್ನ ಅರ್ಪಿಸಿದ್ರು ಸಾಕು ಸಂತುಷ್ಟನಾಗ್ತಾನೆ. ಅದರಲ್ಲಿ ಹಣ್ಣಾಗ್ಲಿ, ಹೂವಾಗ್ಲಿ, ಎಲೆ ಆಗ್ಲಿ, ಪತ್ರಿ ಆಗ್ಲಿ, ಇನ್ನು ತೆಂಗಿನಕಾಯಿ ಆಗ್ಲಿ, ನಾವು ಮಾಡುವ ಪೂಜೆಯಲ್ಲಿ ಶ್ರದ್ಧಾ ಭಕ್ತಿಗಳಿರ್ಬೇಕು. ತಂದಿರುವ ವಸ್ತುಗಳು ಹೇಗಿದ್ರೂ ಪರವಾಗಿಲ್ಲ ಅಂತ ಹೇಳೋದುಂಟು. ಅಂದ್ರೆ ತಂದಿರುವ ವಸ್ತುಗಳು ಎಲ್ಲವೂ ಸಾಮಾನ್ಯವಾಗಿ ಕೆಟ್ಟದ್ದಾಗಿರೋದಿಲ್ಲ ಅಲ್ವೇ. ಒಂದೊಂದು ವೇಳೆ ಇಂಥ ಕೆಲಸಗಳು ಅಥವಾ ಇಂಥ ವಸ್ತುಗಳು ನಮ್ಮ ಕೈಗೆ ಬಂದಿರುತ್ತವೆ, ಆದ್ರೆ ಅದರಿಂದ ಯಾವುದೇ ಅನುಮಾನ ಪಡುವ ಅವಶ್ಯಕತೆ ಇಲ್ಲ. ಇನ್ನು ಹಾಗೇನಾದ್ರೂ ಆಗಿತ್ತು ಅಂತಂದ್ರೆ ಅದನ್ನ ತೆಗೆದು ಪಕ್ಕಕ್ಕಿಟ್ಟು ಮತ್ತೊಂದು ಬಳಸಿ ಪೂಜೆಯನ್ನ ಮುಗಿಸಬಹುದು ಅಂತ ಹೇಳ್ತಾರೆ ಶಾಸ್ತ್ರಕಾರ.